ಎಲ್ಲ ನಮ್ಮ ಚಾನಲ್ ವೀಕ್ಷಕರಿಗೆ ನಮಸ್ತೆ. ನಾನಿವತ್ತು ಈ ವಿಡಿಯೋದಲ್ಲಿ ಏನೊಬ್ಬ ರೈತರು ಮೆಣಸಿನಕಾಯಿ ಬೆಳೀತಾ ಇದ್ದಾರೆ. ಅವ್ರ ಮನೆ ಉಪಯೋಗಕ್ಕೆ ಹಾಗೆಯೇ ಅವ್ರ ಮನೆ ಖರ್ಚಿಗೆ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಒಂದು ಚಿಕ್ಕ ಜಾಗದಲ್ಲಿ, ಏನು ಒಂದು ಕುಂಟೆ ಅನ್ಬೋದು, ಇಲ್ಲ ಒಂದು ಕುಂಟೆ ಇನ್ನೂ ಕಡಿಮೆ ಇರ್ಬೋದು ಆ ಜಾಗದಲ್ಲಿ ತುಂಬ ಚೆನ್ನಾಗಿ ಶಿಸ್ತಾಗಿ ಈ ಪೈರನ್ನು ನಾಟಿ ಮಾಡಿ ಒಂದು ಒಳ್ಳೆ ಪೈರು ತಂದು ಕಳೆ ಎಲ್ಲ ಕಿತ್ತು ನೋಡ್ಬೋದು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಹಾಗೆಯೇ ಈ ಮೆಣಸಿನ ಗಿಡದಲ್ಲಿ ಮೆಣಸಿನಕಾಯಿ ನೋಡ್ತಾ ಇದ್ದರೆ ತುಂಬ ಹಿಡ್ದಿದೆ, ನೋಡ್ಬೋದು. ಗೊಂಚಲು ಅಂತ ಏನು ಕರಿತೀವಿ ನಾವು, ಆ ಥರ ಹಿಡ್ಕೊಂಡಿದೆ. ಹಾಗೆಯೇ ಈ ರೈತರು ಅದ್ರ ಬಗ್ಗೆ ಏನು ಹೇಳ್ತಾರೆ, ಎಲ್ಲಿಂದ ಪೈರು ಎತ್ಕೊಂಡು ಬಂದು ನಾಟಿ ಮಾಡಿದ್ದಾರೆ, ಮತ್ತು ಇದು ಎಷ್ಟು ತಿಂಗಳು ಬೆಳೆ ಆಗಿರುತ್ತೆ, ಅದು ಯಾವ ರೀತಿ ಪ್ರೋಸೆಸ್ ಮಾಡ್ತಾರೆ ಅನ್ನೋದನ್ನ ಅವ್ರನ್ನೇ ಕೇಳೋಣ ಬನ್ನಿ. ಯಾವೂರು ನೀವು ರೈತರು? ನಮ್ಮದು ಕೋಣಿಗ್ರಳ್ಳಿ. ಏನು ಮೆಣಸಿನ ಬೆಳೆ ಹಾಕಿದ್ದೀರಾ? ಹಾಂ, ನೋಡಿದ್ರೆ ತುಂಬಾ ಚೆನ್ನಾಗಿ ಹಿಡ್ದಿದೆ. ಗಿಡ ತುಂಬಾನ. ಯಾವ ತಳಿ ಇದು? ಎಲ್ಲಿಂದ ತಂದ್ರಿ? ಇದು ಪರಸಾಪುರ ನರ್ಸರಿ ಸಿಗುತ್ತಲ್ಲಿ, ಅಲ್ಲಿದ್ದ ತಂದು ಹಾಕಿದ್ವಿ. ಅಂದ್ರೆ ಎಷ್ಟು ದಿನಕ್ಕೆ ಕಾಯಿ ಬಿಡುತ್ತೆ ಇದು? ಇದು ಒಂದು ತಿಂಗಳಿಗೆ ಬಿಡುತ್ತೆ. ಒಂದು ತಿಂಗಳು ಬಿಡುತ್ತೆ. ಎಷ್ಟು ದಿನದ ಸಸಿ ತಂದು ಇದಕ್ಕೆ ನಾಟ್ಬೇಕು ನಾವು? ಇದು ಅಲ್ಲೇ ಒಂದು 20 ದಿನ ಸಸಿ. 20 ದಿನ ಸಸಿ ತಂದು ಇಲ್ಲಿ ನಾಟಿ ಮಾಡಿದ್ರೆ ಒಂದು ತಿಂಗಳಿಗೆ ಕಾಯಿ ಬಿಡುತ್ತೆ. ಎಷ್ಟು ತಿಂಗಳವರೆಗೂ ನಾವು ಬೆಳೆ ತಗೊಬರಿದ್ರಿಂದ? ಇದು ನಾವು ಆರೈಕೆ ಮಾಡಿದಂಗೆಲ್ಲ ಇದಾಗುತ್ತೆ. ಗಿಡ ಏನು ಜಾಸ್ತಿ ಅಂದ್ರೆ ದಪ್ಪನಾಗಿ ಬೆಳೆದಿಲ್ಲ. ಗಿಡ ಜಾಸ್ತಿ ಬೆಳೆದಿದ್ರು ಲೋಡ್ ತಗೋಗುತ್ತೆ. ಲೋಡ್ ತಗೊಂಬತ್ತೆ. ನೀವೇನು ಈಗ ತರಕಾರಿಗೆ ಅಂತ ಮಾಡಿದ್ರೆ ಅಥವಾ ಹಸಿ ಮೆಣಸಿನ್ಕಾಯಿ ಅಥವಾ ಒಣಗಿನ ಮೆಣಸಿನ್ಕಾಯಿ? ಏನೆಲ್ಲ ಮೆಣಸಿನ್ಕಾಯಿ ಮಾಡಿರೋ ಬರುತ್ತೆ, ಒಣಗಾಯಿ ಕಾಯಿ ಮಾರಿರೋ ಬರುತ್ತೆ. ಕಾಯಿ ಮಾರಿರೋ ದುಡ್ಡಾಗಲ್ಲ, ಮೆಣಸಿನ್ಕಾಯಿ ಮಾಡೋಣ ಅಂತ ಮಾಡಿದ್ವಿ. ಎಷ್ಟು ಸಸಿ ತಂದಿದ್ದೀರಾ ಒಟ್ಟು ಎಲ್ಲ? ಒಂದು 700-800 ತಂದಿದ್ವಿ. ಎಲ್ಲ ಚೆನ್ನಾಗಿ ಹತ್ಕೊಂಡಿದ್ದಾವೆ ನಾಟಿಯಾಗಿ ಮಾಡಿ. ಏನು ಇನ್ನೊಂದ್ಸರಿ ಎಲ್ಲ ಕಳೆ ಕಿತ್ಬಿಟ್ಟು ಇನ್ನೊಂದ್ಸರಿ ಗೊಬ್ಬರ ಕೊಟ್ಟು ಇದು ಮಾಡಿಬಿಟ್ರೆ ಈ ಕಾಯೆಲ್ಲ ಇದಾದ ಮೇಲೆ ತಿರ್ಗಿ ಇನ್ನೊಂದ್ಸರಿನ ಕಾಯಿ ಲೋಡ್ ತಗೊಂಬಿಡುತ್ತೆ. ನಾವು ಹೆಂಗೆ ಆರೈಕೆ ಮಾಡ್ತೀವಿ ಹಂಗೆ ಇದಾಗುತ್ತೆ. ಏನೇನು ಗೊಬ್ಬರ ಹಾಕಿದ್ರಿ ನಾವು? ಮನೆ ಹಸಿ ಗೊಬ್ಬರ ಹಾಕಿದ್ರೆ ಅಥವಾ ಏನಾದ್ರು? ಏನೆಲ್ಲ ಗಟ್ಟಿ ಗೊಬ್ಬರ ಎಲ್ಲ ಬುಡಕಿಕ್ಕಿದ್ವಿ. ಗಟ್ಟಿ ಗೊಬ್ಬರ ಅಂದ್ರೆ ಅದೇ ಗೌರ್ಮೆಂಟ್ ಗೊಬ್ಬರ, ಅದೇ 10-26 DAP ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಬುಡಕ್ಕೆ ಕೊಟ್ಟು ಎಲ್ಲ ಫಸ್ಟೆಲ್ಲ ಬುಡಕಿಕ್ಕಿ ಎಲ್ಲ ಕಳೆ ತೆಗೆದು ಎಲ್ಲ ನೀರು ಕೊಟ್ಟಿದ್ವಿ. ನಮಂಗಾಗಿದೆ. ಚೆನ್ನಾಗಿ ಲೋಡ್ ತಗೊಂಡಿರಿ ಒಟ್ಟಿನಲ್ಲಿ. ನಾಳೆ ಬಿಡಿಸ್ತಾ ಇದ್ದೀರಾ? ಎಲ್ಲ ಮೊನ್ನೆ ಹಬ್ಬ ಬಂತು, ಹಬ್ಬಕ್ಕೆಲ್ಲ ದೊಡ್ಡ ಕಾಯಿ ಕಿತ್ತೈತೆ. ಇನ್ನು ಎಳೆಗಾಯಿ ಇನ್ನೂ ಕಾಯಿ ಸೈಜ್ ಬರುತ್ತೆ. ಸೈಜ್ ಬಂದಿದ್ದಾದರೆ ನಾವು ಕಾಯಿ ಬಿಡಿಸೋದು ಬೇಡ, ಹಣ್ಣು ಮಾಡೋಣ ಅಂತ ಮನೆ ಬಾಳಿಕೆ ಎಲ್ಲದಕ್ಕೂ ಬರುತ್ತೆ. ಈ ರೈತರು ಇಷ್ಟು ಚಿಕ್ಕ ಜಾಗದಲ್ಲಿ ಈ ಮೆಣಸಿನಕಾಯಿ ಬೆಳೀತಿದ್ದಾರೆ. ಇದು ನೋಡ್ತಾ ಇದ್ರೆ ಹಳ್ಳಿಗಳ ಕಡೆ ಎಲ್ಲ ರೈತರಿಗೂ ಅವ್ರದ್ದೇ ಆದ ಅಲ್ಪ ಸ್ವಲ್ಪ ಜಮೀನು ಇದ್ದೇ ಇರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತರಕಾರಿ ಸೊಪ್ಪು ನಾವೇ ಬೆಳ್ಕೊಂಡು ಸಾವಯವವಾಗಿ ಆರೋಗ್ಯ ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ತಿಳಿಸಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.